ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಹಲವಾರು ರಾಜಕೀಯ ಚರ್ಚೆಗಳಾದವು. ನಮ್ಮ ರಾಜ್ಯವರು ಹೇಳಿದ್ರೆ 28ಕ್ಕೆ ನಾವು ಆಗ್ತೀವಿ, ನಿಮ್ಗೆ ಅವಕಾಶ ಇಲ್ಲ ಅಂತ. ನೀವಾಗಿ ನಾವು 33 ಅದಕ್ಕೆ ಆಯ್ತು ನಮ್ದೇ ತಕರಾರು. ನೀವು ಆಗ ನಮ್ದು ಏನು ಇಲ್ಲ, ನಮ್ ಗಾಡಿ 40 ಕಿಲೋಮೀಟರ್ ಸ್ಪೀಡ್ ಹೋಗಲ್ಲ, 40 ಕಿಲೋಮೀಟರ್ ಸ್ಪೀಡ್ ಹೋಗ್ತಾವ. ಸಿಟ್ಟು ಅಷ್ಟೇ ಸಿದ್ದಿಪ್ಪ 40 ಕಿಲೋಮೀಟರ್ ಸ್ಪೀಡ್ ಹೊಡೆದು, ಯಾಕಂದ್ರೆ ಬಹಳ ಜೋರ ಎಕ್ಸಿಡೆಂಟ್ ಆಗೋದು ಜಾಸ್ತಿ ಇರ್ತದೆ. 28 ಕಾಲ ನಮ್ದು ಏನು ತಕರಲ್ಲ, 33 ನಾವು ದಾರಿ ಕಾಯ್ತಾ ಕೂಡ್ತೀವಿ. ಯಾಕೆ ನಮ್ಮ ಅಧಿಕಾರ ಮುಖ್ಯ ಅಲ್ಲ, ನಮ್ಮ ಕಾಲಾವಧಿಯಲ್ಲಿ ನಾವ್ ಏನ್ ಮಾಡಿದ್ವಿ ಬಹಳ ಅದು ಮುಖ್ಯ. ನಮ್ಮಿಂದ ಏನ್ ನಾವು ಹೋರಾಟ ಮಾಡಿದ್ರು ಕೂಡ ಬಹಳ ಮುಖ್ಯ. ಇವತ್ತು ನಮ್ಮ ಮುಂದೆ ಇಲ್ಲೇ ಕೂಡ ನಡೆಸ್ತೀವಿ. ಬುದ್ಧ ನೋಡಿಲ್ಲ, ಬಸವನವ್ರು ನೋಡಿಲ್ಲ, ಅಂಬೇಡ್ಕರ್ ನೋಡಿದ್ರು ಕೂಡ ಅವರ ಹೆಸರಿನ ಮೇಲೆ ಇವತ್ತು ನಾವು ಬದುಕ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ. ಆ ದಾರಿಯಲ್ಲಿ ನಾವೆಲ್ಲ ಹೋಗುವಂತ ಅಷ್ಟೇ ಸೀದಾ 40 ಕಿಲೋಮೀಟರ್ ಸ್ಪೀಡ್ ಹೊಡೆದ, ಯಾಕಂದ್ರೆ ಬಹಳ ಜೋರ ಆಕ್ಸಿಡೆಂಟ್ ಆಗೋದು ಜಾಸ್ತಿ. 28 ಕಾಲ ನಮ್ದು ಏನು ತಕರಲ್ಲ, 33 ನಾವು ದಾರಿ ಕಾಯ್ತಾ ಕೂಡ್ತೀವಿ. ಯಾಕೆ ನಮ್ಮ ಅಧಿಕಾರ ಮುಖ್ಯ ಅಲ್ಲ, ನಮ್ಮ ಕಾಲಾವಧಿಯಲ್ಲಿ ನಾವ್ ಏನ್ ಮಾಡಿದೀವಿ ಬಹಳ ಅದು ಮುಖ್ಯ. ನಮ್ಮಿಂದ ಏನ್ ನಾವು ಹೋರಾಟ ಮಾಡಿದ್ರು ಕೂಡ ಬಹಳ ಮುಖ್ಯ. ಇವತ್ತು ನಮ್ಮ ಮುಂದೆ ಇಲ್ಲೇ ಕೂಡ ನಡೆಸ್ತೀವಿ. ಬುದ್ಧನ್ ನೋಡಿಲ್ಲ, ಬಸವನವ್ರು ನೋಡಿಲ್ಲ, ಅಂಬೇಡ್ಕರ್ ನೋಡಿದ್ರು ಕೂಡ ಅವರ ಹೆಸರಿನ ಮೇಲೆ ಇವತ್ತು ನಾವು ಬದುಕ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ. ಆ ದಾರಿಯಲ್ಲಿ ನಾವೆಲ್ಲ ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಅಧಿಕಾರ ಸಿಕ್ಕಾಗ ನೀವು ಕೆಲಸ ಮಾಡಿದ್ರೆ ನಾವು ಕೂಡ ಕೆಲಸ ಮಾಡುವಂತ ಪ್ರಯತ್ನವನ್ನ ಖಂಡಿತವಾಗಿ ಮಾಡ್ತೀವಿ. ಜಾತಿ ಹೇಳೋದ್ರಲ್ಲಿ ಗೊಂದಲ ಬಾಳ ಇದೆ. ಯಾಕಂದ್ರೆ ನೀವು ನಾವು ಹೇಳೋದಕ್ಕೆ ನಾವು ಹೇಳಲಿಕ್ಕೆ ಬಹಳ ಕಷ್ಟ. ಆದ್ರೂ ಕೂಡ ರಾಜ್ಯ ಅವರಿಗೆ ಪ್ರಾರಂಭ ಆಗಿದ್ದು ಗುಲ್ಬರ್ಗ ಸಮಾವೇಶದಲ್ಲಿ. ಬೊಂಬಾಯಿ ಅವರಿದ್ರಿ, ತಾವು ಕೂಡ ಇದ್ರಿ ಆ ಸಮಾವೇಶದಲ್ಲಿ. ಅದು ತಲವಾರ ಪರಿವಾರವನ್ನ ಘೋಷಣೆ ಮಾಡಿಬಿಟ್ರೆ ಅಲ್ಲಿ ಅದು ತಪ್ಪು ಸಂದೇಶ ಹೋಗ್ಬಿಡ್ತು ಆ ಸಮುದಾಯಕ್ಕೆ. ಪಾಪ ಅವ್ರೇನ್ ತಿಳಿದು ನಮಗೆ ಮಾಡಿದ್ರು ಅಂತ ಹೇಳಿದ್ರು. ಅವರು ನಮ್ದು ಆದೇಶ, ನಮ್ಮ ಆದೇಶವನ್ನ ಅವ್ರ ತಿಳಿದು ಇನ್ನೂ ಮಟ್ಟಕ್ಕೆ ಒಂದು ಪರಿಹಾರ ಆಗ್ತಾ ಇಲ್ಲ. ಸೊ ನಮ್ಮ ರಾಜಕಾರಣಿಗಳು ನಮ್ನೇನೋ ಸಾಥ್ ಮಾಡಕ್ ಹೋಗಿ ಮಾಡಿದ್ರೆ ಬಹುಶಃ ಇವತ್ತು ಸಮಾಜ ಸಮುದಾಯಕ್ಕೆ ಕೂಡ ಘರ್ಷಣೆ ಮಾಡಿದ್ದಾರೆ. ಸ್ವಾಮೀಜಿ ಅವರು ಮಾಡಬೇಕು, ಸರ್ಕಾರ ಕೂಡ ಮಾಡಿದ್ರೆ ನಾವೆಲ್ಲ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಚಿಂತನೆ ಮಾಡೋಣ. ಯಾರು ಕೂಡ ಘರ್ಷಣೆ ಆಗಬಾರ್ದು. ಸರ್ಕಾರದಲ್ಲಿ ಯಾರಿಗೆ ಅವಕಾಶ ಇದೆ ನಾವು ಕೂಡ ಮನೆ ಹೇಳಿದ ಯಾರಿಗೂ ತಪ್ಪಿಸ್ಲಿಕ್ಕೆ ಆಗೋಲ್ಲ. ಅದನ್ನ ಅವರ ಜಾತಿಯ ಏನ್ ಲಾಭ ಇದೆ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಾವು ಯಾರು ರೆಕಮೆಂಡ್ ಮಾಡಿದ್ರು ಅದು ಯಾರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಸುಮಾರು ಸ್ವಾಮೀಜಿ ಅವ್ರ ದಂಡೆ ಕುಡಿಸಿದ್ರು ನಾವು ಅವರ ಕೂತಿರು. ಅದಕ್ಕಿಂತ ಮುಂಚೆ ನೀವು ಅವ್ರು ಎಬ್ಸಿದ್ರಿ, ಆಸೆ ಇತ್ತು ಅವ್ರಿಗೆ. ವೆಂಕಟೇಶ ಸ್ವಾಮೀಜಿ ಅವರ ದಂಡೆ ಕೂತಿದ್ರು. ಅವಾಗ ರಾಜಗೌಡ ಸ್ವಾಮೀಜಿ ನಾಳೆ ಆದೇಶ ಮಾಡ್ತಾರೆ ಪಾಪ ಅರ್ಧ ರಾತ್ರಿ ಎಬ್ಸಿ ಬಿಟ್ರು. ಅವ್ರು ಮುಂದಿನ ಸಲ ಸಿಕ್ಕ್ರಿ ಅವರು ಸ್ವಾಮೀಜಿ ಅವರಾದ್ರು, ಈ ಸಲ ಆದೇಶ ಆಗೋರಿಗೆ ನಾ ಹೇಳೋದಿಲ್ಲ. ಹೀಗಾಗಿ ನಾವು ಕೂಡ ಹೇಳಿದೀವಿ, ಸರ್ ಯಾರು ವಾಲ್ಮೀಕಿ ಜಯಂತಿನ ಆಚರಣೆ ಮಾಡಬೇಡಿ ಅಂತ ಹೇಳಿದ್ವಿ. ಚುನಾವಣೆ ಇದ್ದು ಅನಿವಾರ್ಯವಾಗಿ ಬೊಮ್ಮಾಯಿ ಅವರು, ಕರಗೋಳ ಸಾಹೇಬರು ಎಲ್ಲ ಕೂಡಿ ಮಾಡೋದ್ರ ನಾವು ನಮಗೆ ಆಯ್ತು, ನಾವು ಮಾಡ್ತೀವಿ ಮಾಡಿದ್ರೆ ನೀವಾದ್ರೆ ನಮಗೆ ಚುನಾವಣೆಯಲ್ಲಿ ನಮಗೆ ಹೆಚ್ಚು ಲಾಭ ಆಯ್ತು ಹೇಳಿಕ್ಕಾಗಲ್ಲ. ಒಂದು ಸಲ ಆಗ್ಬಿಡುತ್ತೆ ಹೇಳಿಕ್ಕಾಗಲ್ಲ. ಸೊ ಏನೇ ಕೂಡ ರಾಜಕೀಯ ಸೋಲು ಗೆಲುವು ಇದ್ದು ಎಲ್ಲ ಒಂದ್ಸರಿ ಸೋಲ್ತೀವಿ, ಗೆಲ್ತೀವಿ. ಅಧಿಕಾರ ಬಂದಾಗ ನಾವು ನಿಮ್ಮ ಪರವಾಗಿ, ಅದು ಯಾವುದೇ ಪಕ್ಷ ಯಾವುದೇ ಧರ್ಮ ಜಾತಿ ಕೂಡ ನಿಮ್ಮ ಪರವಾಗಿ ಕೆಲಸ ಮಾಡುವಂತ ಧರ್ಮ ನಮ್ಮ ಕರ್ತವ್ಯ ಆಗಿದೆ. ಬಹಳ ಒಂದು ದೊಡ್ಡ ಮೂರ್ತಿಗಳನ್ನ ಬಹಳ ಆಕರ್ಷಣೀಯವಾಗಿದೆ.